ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಇವತ್ತು ವರಮಹಾಲಕ್ಷ್ಮಿ ಅಮ್ಮನವರಿಗೆ ಕೋಲ್ ಕಟ್ತೇನೆ ಸ್ಯಾರಿ ಹ್ಯಾಗೆ ಉಡ್ಸೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ಹಾಗಾದರೆ ನೋಡೋಣ ಬನ್ನಿ. ಕೋಲ್ ಕಟ್ತೇನೆ ಈಸಿಯಾಗಿ ಸೀರೆನ ಉಡಿಸ್ಬೋದು, ಹಾಗೆಯೇ ತುಂಬ ಸರಳವಾಗಿಯೂ ಉಡಿಸ್ಬೋದು ಅಂತಲೇ ಹೇಳ್ಬೋದು. ಈ ಥರ ಸೀರೆ ಉಡ್ಸೋದ್ರಿಂದ ನಿಮಗೆ ಟೈಮು ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೀರೆ ನೀರಿಗೆ ಮಾಡುವಾಗ 2-3 ಇಂಚಷ್ಟು ಹಿಡಿದ್ಬಿಟ್ಟು ಪ್ಲೇಟ್ ಮಾಡ್ಕೋಬೇಕು. 5 ಇಲ್ಲ 10 ಪ್ಲೇಟ್ಗಳು ಮಾಡಿಕೊಂಡು ನಾವು ಬೇಕಾದರೆ ಜೋಡಿಸ್ಕೋಬೋದು. ಇಲ್ಲ ನಮಗೆ ಆಗುತ್ತೆ ಇಡೀ ಫುಲ್ ಸ್ಯಾರಿ ಫುಲ್ಲು ಇಟ್ಕೋಬೋದು ಅಂತ ಅನ್ನೋದಿದ್ರೆ ಹಾಗೂ ಮಾಡ್ಕೋಬೋದು. ನಾನಿಲ್ಲಿ ಈ ಸೀರೆ ತುಂಬ ಸಾಫ್ಟಾಗಿರೋದ್ರಿಂದ ನಾನು ಫುಲ್ಲು ಸ್ಯಾರಿನ ಈ ಥರ ನೀರಿಗೆ ಮಾಡ್ಕೊತಾ ಇದ್ದೇನೆ. ನಿಮಗೆ ಆಗಿಲ್ಲ ಅಂತ ಅಂದರೆ 5 ಅಥವಾ 10 ನೀರಿಗೆಗಳನ್ನು ಜೋಡಿಸ್ಕೋಬೋದು. ಇಲ್ಲ ನಮಗೆ ಇಟ್ಕೊಳ್ಳೋಕ್ಕಾಗುತ್ತೆ ಅನ್ನೋದಾದರೆ ನಾವು ಪೂರ್ತಿ ನೀರಿಗೆನ ಮಾಡಿ ಆಮೇಲೆ ನಾವಿಲ್ಲಿ ನೀಟಾಗಿ ಜೋಡಿಸ್ಕೋಬೋದು. ಅಲ್ಲಲ್ಲಿ ಒಂದೊಂದು ಒಳಗಡೆ ಮಿಸ್ ಆದರೂ ಪರವಾಗಿಲ್ಲ, ಸಣ್ಣ ದೊಡ್ಡ ಆದರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಬೋದು. ಯಾಕೆಂದರೆ ಫಸ್ಟ್ ಟೈಮು ಸ್ಯಾರಿ ಹಾಕೋರಿಗೆ ಇದೇ ಒಂದು ಟಾಸ್ಕ್ ಆಗಿರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಈ ಥರ ಸ್ಯಾರಿ ಉಡ್ಸೋಕ್ಕೆ ಟ್ರೈ ಮಾಡಿ. ಇದು ತುಂಬ ಈಸಿಯಾಗಿ ಉಡಿಸ್ಬೋದು ಅಂತಲೇ ಹೇಳ್ಬೋದು. ತುಂಬ ಬೇಗ ಅಂದರೆ ಟೈಮ್ನ ತುಂಬ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ಥರ ನಿರಿಗೆನ ಮಾಡಿ ಇಟ್ಕೋಬೋದು. ಸೀರೆ 2 ದಿನ ಹಿಂದೆ, 4 ದಿನ ಹಿಂದೆ, ಇಲ್ಲಾಂದರೆ ಹಬ್ಬದ ಹಿಂದಿನ ದಿನವೂ ಸಹ ಈ ಥರ ಸೀರೆನ ನೀರಿಗೆ ಮಾಡಿ ಇಟ್ಕೋಬೋದು. ಮಾಡಿಟ್ಕೊಂಡು ಹಬ್ಬದ ದಿನ ಈಸಿಯಾಗಿ ಉಡಿಸ್ಬೋದು ಅಂತಲೇ ಹೇಳ್ಬೋದು. ನೋಡಿ, 2 ಕಡೆಯೂ ನಾವು ಇಲ್ಲಿ ನೀರಿಗೆನ ಹಿಡಿದ್ಬಿಟ್ಟು ಬಟ್ಟೆ ಕ್ಲಿಪ್ಪನ್ನ ಹಾಕ್ಕೋಬೋದು. ಬಟ್ಟೆ ಕ್ಲಿಪ್ಪು ಹೊಸದೇ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ, ಹೊಸದನ್ನೇ ಯೂಸ್ ಮಾಡಿ. ಹಾಗೆಯೇ 2 ಸೈಡೂ ನಾನಿಲ್ಲಿ ಹಿಡ್ದಿದ್ದೀನಿ, ಜೋಡಿಸಿದ್ದೀನಿ. ಹಾಗೆಯೇ ಮಧ್ಯನೂ ಸಹ ಒಳಗಡೆ ಎಲ್ಲ ಸೇರಿಕೊಂಡಿರುತ್ತೆ ನೀರಿಗೆ, ಸೊ ಅದಕ್ಕೋಸ್ಕರ ಒಂದೊಂದನ್ನೇ ಹಿಡ್ದು ಮಧ್ಯಾಹ್ನೂ ನಾವಿಲ್ಲಿ ಒಂದು ಕ್ಲಿಪ್ನ ಹಾಕ್ಕೊಳ್ಳೋಣ. ನೋಡಿ, ಹಾಕ್ತಾಯಿದ್ದೇನೆ. ನೋಡಿ, ಇಲ್ಲೊಂದು ನೀರಿಗೆ ಒಳಗೆ ಮಿಸ್ ಆಗಿಬಿಟ್ಟಿದೆ. ಹೀಗೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರನೇ ಮಧ್ಯಾಹ್ನೂ ನಾವಿಲ್ಲಿ ಜೋಡಿಸ್ಕೊಳ್ಳೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದು ಸ್ಯಾರಿ ಉಡ್ಸೋವಾಗ ತುಂಬ ಪ್ರಾಬ್ಲಮ್ ಕೊಡುತ್ತೆ ಅಂತ ಇಲ್ಲಿ ಮಧ್ಯ ನಾನು ಜೋಡಿಸ್ಕೊತಾ ಇದ್ದೇನೆ. ಎಲ್ಲ ನೀರಿಗೆಗಳನ್ನು ಜೋಡಿಸಿ ಒಂದು ಬಟ್ಟೆ ಕ್ಲಿಪ್ಪು ಹಾಕ್ಕೋಬೇಕು. ಇಲ್ಲ ಸ್ಯಾರಿ ಪಿನ್ನು ಹಾಕೋಬೋದು. ಸ್ಯಾರಿ ಪಿನ್ ಯಾಕಪ್ಪ ಯೂಸ್ ಮಾಡ್ತಾ ಇಲ್ಲ ಅಂತ ಅಂದರೆ, ಚೆನ್ನಾಗಿರೋ ಸ್ಯಾರಿ ಇರುತ್ತಲ್ವ, ಅದು ಸ್ಯಾರಿಗೆ ಇಟ್ಬಿಟ್ಟು ಸ್ಯಾರಿ ಹರಿದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಬಟ್ಟೆ ಕ್ಲಿಪ್ನ ಯೂಸ್ ಮಾಡ್ಕೊತಾ ಇದ್ದೇನೆ. ಒಂದೊಂದು ಸೀರೆಯಲ್ಲಿ 15 ನೀರಿಗೆ ಬರುತ್ತೆ, ಒಂದೊಂದು ಸೀರೆಯಲ್ಲಿ 18 ನೀರಿಗೆ ಬರುತ್ತೆ. ಡಿಪೆಂಡ್ ಅಪಾನ್ ಸೀರೆ ಅಂತಲೇ ಹೇಳ್ಬೋದು. ನನಗಿಲ್ಲಿ ಒಂದು 17-18 ನೀರಿಗೆ ಬಂದಿದೆ ಅಂತಲೇ ಹೇಳ್ಬೋದು. ನಾವು ಎಷ್ಟು ಚಿಕ್ಕದಾಗಿ ನೀರಿಗೆ ಮಾಡ್ಕೊತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನೋಡಿ, 3 ಸೈಡು ನಾನಿಲ್ಲಿ ಬಟ್ಟೆ ಕ್ಲಿಪ್ನ ಹಾಕ್ಕೊಂಡಿದ್ದೀನಿ, ನೀರಿಗೆ ಜೋಡಿಸ್ಬಿಟ್ಟು. ಆಮೇಲೆ ನಾನಿಲ್ಲಿ ಸೆರಗನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸೆರಗನ್ನೂ ಅಷ್ಟೇ, ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕಕ್ಕೆ ನೀವು ಸೆರಗನ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನೋಡಿ, ಎಷ್ಟು ಸಾಧ್ಯನೋ ಅಷ್ಟು ಸಣ್ಣ ಪ್ಲೇಟ್ಸ್ ಹಾಕಿದರೆ ಸೀರೆ ಅಷ್ಟು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ನೀವು ತುಂಬ ಈಸಿಯಾಗಿ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು. ನಾನಿಲ್ಲಿ ತುಂಬ ಲಾಂಗ್ ಆಗಿದೆ ಆ್ಯಕ್ಚುಲಿ ವಿಡಿಯೋ, ಯಾಕೆಂದರೆ ನಾನು ಇನ್ ಡೀಟೇಲಾಗಿ ಕೊಡಬೇಕು ಅಂತ ಹೇಳಿ ನಾನು ತುಂಬ ಲಾಂಗ್ ಆದರೂ ಪರವಾಗಿಲ್ಲ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಯಾಕೆ ಅಂತ ಅಂದರೆ ನಾನು ಫುಲ್ಲು ಇನ್ ಡೀಟೇಲಾಗಿ ತೋರಿಸ್ಬೇಕು ಅಂತ ಹೇಳಿ. ನಾನು ತುಂಬ ನೋಡಿದ್ದೀನಿ, ಆದರೆ ಇನ್ ಡೀಟೇಲಾಗಿ ಇರೋದೇ ಇಲ್ಲ. ಹೆಂಗೆ ಮಾಡಬೇಕು ಇದೆಲ್ಲ ಅಂತ ಹೇಳಿ ಗೊತ್ತೇ ಆಗೋಲ್ಲ. ಅದಕ್ಕೋಸ್ಕರ ನಾನು ಫುಲ್ಲು ಡೀಟೇಲಾಗಿ ತೋರಿಸ್ಬೇಕು ಅಂತ ಹೇಳಿ ಈ ವಿಡಿಯೋ ಲಾಂಗ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಮಾಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಎಷ್ಟು ಚಿಕ್ಕಕ್ಕಾಗುತ್ತೋ ಅಷ್ಟು ಚಿಕ್ಕಕ್ಕೆ ನಾನಿಲ್ಲಿ ನೀರಿಗೆ ಮಾಡಿಕೊಂಡು ಅದನ್ನು ನಾನಿಲ್ಲಿ ಜೋಡಿಸ್ಕೊಂಡು ಪಿನ್ ಹಾಕ್ಕೊತಾ ಇದ್ದೇನೆ. ಸ್ಯಾರಿ ಪಿನ್ನೇ ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಗುಂಡು ಪಿನ್ ಯೂಸ್ ಮಾಡ್ಬೋದು, ಆದರೆ ಸೀರೆ ತುಂಬ ಅಂದರೆ ತುಂಬ ಪ್ಲೇಟ್ಸ್ ಬಂದಿರೋದ್ರಿಂದ ನಮಗಿಲ್ಲಿ ಗುಂಡು ಪಿನ್ನು ಹಾಕೋಕ್ಕಾಗಲ್ಲ. ಅದಕ್ಕೋಸ್ಕರನೇ ನಾನಿಲ್ಲಿ ಸ್ಯಾರಿ ಪಿನ್ನ ಹಾಕ್ಕೊತಾ ಇದ್ದೇನೆ. ಸ್ಯಾರಿ ಪಿನ್ ಯಾಕೆ ಹಾಕೋದಿಲ್ಲ ಅಂತ ಅಂದರೆ, ಆವಾಗಲೇ ಹೇಳಿದ್ನಲ್ಲ, ಹಂಗೇ ಸ್ಯಾರಿ ಹಾಳಾಗಿಬಿಡುತ್ತೆ, ಸ್ಯಾರಿ ಬಿಚ್ಚೋವಾಗ ಸ್ಯಾರಿಗೆ ಇಟ್ಬಿಟ್ಟು ಕಿತ್ತೋಗಿಬಿಡುತ್ತೆ ಅಂತ ಹೇಳಿ ಹಾಕೋದಿಲ್ಲ ಒಬ್ಬೊಬ್ಬರು.
ನಿಮ್ಮ ಮೇಲೆ ಡಿಪೆಂಡು, ನಿಮಗೆ ಯಾವ ಥರ ಅನುಕೂಲನೋ ಆ ಥರ ಹಾಕ್ಕೋಬೋದು ಅಂತಲೇ ಹೇಳ್ಬೋದು. ನೋಡಿ ನಾನಿಲ್ಲಿ 2ರಿಂದ 3 ಮೊಳ ಆಗೋಷ್ಟು ನಾನಿಲ್ಲಿ ಸೆರಗನ್ನ ಮಾಡ್ಕೊತಾ ಇದ್ದೇನೆ. ನೋಡಿ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಇಟ್ಬಿಟ್ಟು ನಾನಿಲ್ಲಿ ಸೆರಗಿನ ನೀರಿಗೆ ಮಾಡ್ಕೊತಾ ಇದ್ದೇನೆ. ತುಂಬ ಕಷ್ಟ ಅನ್ನಿಸ್ಬೋದು, ಮೊದಲಿಗೆ ಉಡ್ಸೋವಾಗ ಬಿಗಿನರ್ಸಿಗೆ ತುಂಬ ಕಷ್ಟ ಅನ್ನಿಸ್ಬೋದು. 1-2 ಟೈಮ್ ಪ್ರಾಕ್ಟೀಸ್ ಮಾಡಿದರೆ ಏನು ಕಷ್ಟ ಆಗಲ್ಲ, ಆರಾಮಾಗಿ ಮಾಡ್ಬೋದು ಅಂತಲೇ ಹೇಳ್ಬೋದು. ನಿಮಗೆ ಹಬ್ಬದ ದಿನವೇ ಸೀರೆ ಉಡ್ಸೋಕ್ಕಾಗಲ್ಲ ಅಂತ ಅಂದರೆ 2 ದಿನದಿಂದ ಇಲ್ಲ 4 ದಿನದಿಂದ ಇಲ್ಲ ಹಿಂದಿನ ದಿನವೇ ನೀವು ಈ ಥರ ಸೀರೆನ ನೀರಿಗೆ ಮಾಡಿಕೊಂಡು ಇಟ್ಕೋಬೋದು, ಏನೂ ತೊಂದರೆ ಇಲ್ಲ, ಆರಾಮಾಗಿ ಇಟ್ಕೋಬೋದು. ಆಮೇಲೆ ಹಬ್ಬದ ದಿನ ಉಡಿಸ್ಬೋದು. ಇಲ್ಲ ಅಂತಂದರೆ ಒಬ್ಬೊಬ್ಬರು ರಾತ್ರಿಯೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮಲ್ಕೊತಾರೆ, ಹಂಗೂ ಮಾಡಿಕೊಂಡು ಮಲ್ಕೋಬೋದು. ಇಲ್ಲ ಹಿಂದಿನ ದಿನ ರಾತ್ರಿನೂ ನಮಗೆ ಆಗಲ್ಲ, ತುಂಬ ಕೆಲಸ ಇರುತ್ತೆ ಅನ್ನೋರು 4 ದಿನದ ಹಿಂದೆ, ವಾರದ ಹಿಂದೆ ಆರಾಮಾಗಿ ಈ ಥರ ನಿರಿಗೆನ ಮಾಡಿಟ್ಕೋಬೋದು. ಬಿಂದಿಗೆಗೆ ಉಡ್ಸೋಕ್ಕಾಗಿಲ್ಲ ಅಂತ ಅಂದ್ರೂ ನಿರಿಗೆನ ಮಾಡಿಕೊಂಡು ಮಡಚಿ ಒಂದು ಕವರಿಗೆ ಹಾಕಿಟ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಈ ಥರ ನಾನು 2ರಿಂದ 3 ಮೊಳ ಆಗೋಷ್ಟು ನಾನಿಲ್ಲಿ ನಿರಿಗೆನ ಮಾಡ್ಕೊತಾ ಇದ್ದೆ. ಇವತ್ತು ನಾನು ಕೋಲ್ ಕಟ್ಟದೆ ಇರೋಂಗೆ ಹೆಂಗೆ ಒಂದೇ ಬಿಂದಿಗೆಯಲ್ಲೇ ಸೀರೆ ಉಡಿಸ್ಬೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ಹಾಗೆಯೇ ಬೇರೆ ಬೇರೆ ಟೈಪ್ ಸ್ಯಾರಿ ಹೇಗೆಲ್ಲ ಉಡಿಸ್ಬೋದು ಅಂತ ಹೇಳಿ ನಾನು ವೀಡಿಯೋಸ್ ಹಾಕಿದ್ದೇನೆ. ಹಾಗೆಯೇ ಬ್ಲೌಸ್ ಪೀಸ್ ಯೂಸ್ ಮಾಡಿ ಹೇಗೆ ಸೀರೆ ಉಡಿಸೋದು, ಹಾಗೆಯೇ ಬಿಂದಿಗೆ ಹಾಗೆ ಮತ್ತು ಚೊಂಬು ಇಟ್ಟು ಯಾವ ಥರ ಸೀರೆ ಉಡಿಸೋದು ಅಂತ ಹೇಳಿ ಅದೆಲ್ಲ ವೀಡಿಯೋಸು ಹಾಕಿದ್ದೀನಿ, ನೋಡ್ಕೊಬನ್ನಿ. ನೋಡಿ 2ರಿಂದ 3 ಮೊಳ ಆಗೋಷ್ಟು ನಾವಿಲ್ಲಿ ಸೆರಗನ್ನ ಮಾಡಿಕೊಂಡು, ನೋಡಿ ನಾವು ಇಲ್ಲಿ ಸೆರಗನ್ನ ಈ ಥರ ಚಿಕ್ಕದಾಗಿ ಮಡಿಸ್ಕೊಂಡು ಸೀರೆ ನೀರಿಗೆ ಮಾಡಿಟ್ಟಿದ್ನಲ್ಲ ಅದನ್ನು ನಾವಿಲ್ಲಿ ಸರಿಯಾಗಿ ಮಧ್ಯಕ್ಕೆ ಜೋಡಿಸ್ಕೋಬೇಕು. ನೋಡಿ ಇಲ್ಲಿ ಸರಿಯಾಗಿ ಈ ಥರ ಜೋಡಿಸ್ಕೋಬೇಕು. ನೋಡಿ ಈ ಥರ ನೀಟಾಗಿ ಮಡಿಸ್ಕೊಂಡು, ನೋಡಿ ಈ ಥರ ನೀಟಾಗಿ ಮಡಿಸ್ಕೊಂಡು ಈ ಥರ ಫೋಲ್ಡ್ ಮಾಡಿಬಿಟ್ಟು ನಾವು ಆರಾಮಾಗಿ ಒಂದು ವಾರದ ಹಿಂದೆ ಹಾಗೆ 2 ದಿನದ ಹಿಂದೆ ಹಾಗೆಯೇ ಹಬ್ಬದ ಹಿಂದಿನ ದಿನ ನಾವು ಮಡಿಸ್ಕೊಂಡು ಇಟ್ಕೊಂಡು ಹಬ್ಬದ ದಿನ ಉಡಿಸ್ಬೋದು. ಇಲ್ಲ ಅಂದರೆ ಹಬ್ಬದ ಹಿಂದಿನ ದಿನವೇ ನಾವು ಬಿಂದಿಗೆಗೆ ಉಡಿಸಿಟ್ಕೊತೀವಿ ಅಂತ ಅಂದ್ರೂ ಆ ಥರನೂ ಉಡಿಸ್ಕೋಬೋದು. ಆಮೇಲೆ ನಾನಿಲ್ಲಿ ತಟ್ಟೆಗೆ ಅಕ್ಕಿ ಹಾಕಿ ಇಟ್ಟಿದ್ದೀನಿ, ಅದ್ರ ಮೇಲೆ ನಾನು ಬಿಂದಿಗೆನ ಇಡ್ತಾ ಇದ್ದೇನೆ. ನೋಡಿ ಯಾವ ಥರ ಬಿಂದಿಗೆ ಇದ್ರೂ ಇಟ್ಕೋಬೋದು, ಚಿಕ್ಕ ಬಿಂದಿಗೆ ಆದರೂ ಪರವಾಗಿಲ್ಲ, ದೊಡ್ಡ ಬಿಂದಿಗೆ ಆದರೂ ಪರವಾಗಿಲ್ಲ, ಯಾವ ಥರ ಬಿಂದಿಗೆ ಆದರೂ ಇಟ್ಕೋಬೋದು ಅಂತಲೇ ಹೇಳ್ಬೋದು. ನೋಡಿ ಈ ಥರ ನಾವಿಲ್ಲಿ ಸೀರೆನ ಫೋಲ್ಡ್ ಮಾಡಿ ಇಟ್ಟಿರೋದನ್ನ ನಾವೀಗ ಹೇಗೆ ಬಿಚ್ಚೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಇಲ್ಲ ಒಂದೇ ಸಾರಿ ತಗೊಬಂದು ಸೀರೆನ ಹೆಂಗೆ ಬೇಕಂಗೆ ಬಿಚ್ಚಿದ್ರೆ ನಾವು ಫೋಲ್ಡ್ ಮಾಡಿ ಇಟ್ಟಿರೋದೆಲ್ಲನೂ ಬಿಚ್ಕೊಬಿಡುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ನಿಧಾನಕ್ಕೆ ಸೀರೆನ ಬಿಚ್ಚಬೇಕು ಅಂತಲೇ ಹೇಳ್ಬೋದು. ನೋಡಿ ಈ ಥರ ನೀಟಾಗಿ ಸೀರೆನ ಬಿಚ್ಕೋಬೇಕು. ಹಾಗೆಯೇ ನಾವಿಲ್ಲಿ ಯಾವ ಥರ ಸೀರೆನ ಇಟ್ಕೋಬೇಕು ಅಂತ ಅಂದರೆ ಮೇಲೆ ಇರಬೇಕು, ನೀರಿಗೆ ಮೇಲೆ ಇರೋಂಗೆ ಇಟ್ಕೊಂಡು ಬಿಚ್ಕೋಬೇಕು. ಹಿಂದೆ ಈ ಥರ ಹಿಂದೆ ಹಾಕ್ಕೋಬೇಕು. ನೋಡಿ ಈ ಥರ ಹಿಂದೆ ಹಾಕ್ಕೋಬೇಕು, ನೀಟಾಗಿ ನಿಧಾನಕ್ಕೆ ಬಿಚ್ಕೋಬೇಕು. ಆ್ಯಕ್ಚುಲಿ ಇದು ಟಾಸ್ಕ್ ಅಂತ ಹೇಳ್ಬೋದು. ನೋಡಿ ಈ ಥರ ಮೇಲೆ ನೀರಿಗೆ ಬರಬೇಕು, ಹಂಗೆ ಇಟ್ಕೋಬೇಕು. ಇದು ಕೋಲ್ ಕಟ್ದೇ ಸೀರೆ ಉಡ್ಸೋದು ಆಗಿರೋದ್ರಿಂದ ಸೀರೆನ ನಾವು ಕೆಳಭಾಗಕ್ಕೆ ಉಡಿಸ್ಬೇಕು, ಬಿಂದಿಗೆ ಕೆಳಭಾಗಕ್ಕೆ ಉಡಿಸ್ಬೇಕು. ನೋಡಿ ಈ ಥರ ಹಾಕ್ಕೊಂಡು ನಾವು 2 ಸೈಡನ್ನ ಈ ಥರ ಇಟ್ಕೋಬೇಕು. ಇಲ್ಲ ಅಂದರೆ ನಮಗೆ ಇಲ್ಲಿ ತಪ್ಪೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ನೀಟಾಗಿ 2 ಸೈಡು ಹಿಡಿದ್ಬಿಟ್ಟು ನಾವಿಲ್ಲಿ ಬಟ್ಟೆ ಕ್ಲಿಪ್ನ ಹಾಕ್ಕೋಬೇಕು. ಇಲ್ಲ ಅಂತಂದರೆ ನಾವು ನಿರಿಗೆ ಮಾಡಿರೋದೆಲ್ಲನೂ ಗುಂಜ್ಕೊಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಒಂದೊಂದೇ ಹಿಡಿದ್ಬಿಟ್ಟು ಬಟ್ಟೆ ಕ್ಲಿಪ್ ಹಾಕ್ಕೊಳ್ಳೋದು ಬೆಸ್ಟ್ ಅಂತಲೇ ಹೇಳ್ಬೋದು. ಇಲ್ಲ ಒಂದೇ ಸರಿ ನಾವಿಲ್ಲಿ ಬಿಟ್ಬಿಟ್ರೆ ಅದು ಗುಂಜ್ಕೊಬಿಡುತ್ತೆ. ಅದಕ್ಕೋಸ್ಕರ ಒಂದೊಂದೇ ಹಿಡಿದ್ಬಿಟ್ಟು 2 ಸೈಡಿಗೂ ನಾವಿಲ್ಲಿ ಬಟ್ಟೆ ಕ್ಲಿಪ್ ಹಾಕೋದು ಬೆಟರ್ ಅಂತ ಈ ಥರ ಮಾಡ್ಕೊತಾ ಇದ್ದೇನೆ. ನೋಡಿ ಆಮೇಲೆ ನಾವು ಹಿಂದ್ಗಡೆ ಪೂರ್ತಿಯಾಗಿ ನಾವಿಲ್ಲಿ ಒಂದೊಂದೇ ನಿರಿಗೆನ ನಾವಿಲ್ಲಿ ಅಡ್ಜಸ್ಟ್ ಮಾಡಬೇಕು. ಎಲ್ಲ ಒಳಗೆ ಹೋಗಿರುತ್ತೆ ಅದನ್ನೆಲ್ಲ ಫುಲ್ಲು ಹಿಂದೆ ಮತ್ತು 2 ಸೈಡು ಅಡ್ಜಸ್ಟ್ ಮಾಡಬೇಕು. ಇದು ಅಡ್ಜಸ್ಟ್ ಮಾಡಿಲ್ಲ ಅಂತಂದರೆ ಚೆನ್ನಾಗಿ ಕಾಣಲ್ಲ ಅಂತಲೇ ಹೇಳ್ಬೋದು. ಎಲ್ಲ ಒಂದೇ ಹತ್ರ ಇರುತ್ತೆ, ಎಲ್ಲ ಒಂದೇ ಹತ್ರ ಇದ್ದರೆ ಅದು ಗುಂಜ್ಕೊಂಡಂಗೆ ಆಗುತ್ತೆ, ಅಷ್ಟು ನೀಟಾಗಿ ಬರಲ್ಲ ಅಂತಲೇ ಹೇಳ್ಬೋದು. ನೋಡಿ 2 ಸೈಡು ನಾನು ನೀರಿಗೆನ ಅಡ್ಜಸ್ಟ್ ಮಾಡ್ಕೊತಾ ಇದ್ದೇನೆ. ಈ ಥರ 2 ಸೈಡು ನೀಟಾಗಿ ನೀರಿಗೆನ ಅಡ್ಜಸ್ಟ್ ಮಾಡ್ಕೋಬೇಕು. ಹಾಗೆಯೇ ನಾನಿಲ್ಲಿ ನೋಡಿ
ಎರಡು ಸೈಡು ಹಿಡಿದ್ಬಿಟ್ಟು ಪಿನ್ನ ಹಾಕಿದ್ದೀನಿ. ಆ್ಯಕ್ಚುಲಿ ಇದೇ ಟಾಸ್ಕ್ ಅಂತಲೇ ಹೇಳ್ಬೋದು. ಇದೊಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಬಿಗಿನರ್ಸಿಗೆ. ಸೊ ಅದಕ್ಕೋಸ್ಕರ ನೀಟಾಗಿ ಒಂದೊಂದು ನೀರಿಗೆ ಬಿಡ್ದಂಗೆ ಹಿಡಿದ್ಬಿಟ್ಟು ಪಿನ್ ಹಾಕಬೇಕು ನೋಡಿ. ಆಮೇಲೆ 2 ಸೈಡು ನೀರಿಗೆ ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ನಾವಿಲ್ಲಿ ಸೆರಗನ್ನು ರೆಡಿ ಮಾಡ್ಕೋಬೇಕು ನೋಡಿ. ನಾವು ಹೆಂಗೆ ಇಲ್ಲಿ ಲೆಫ್ಟ್ ಟು ರೈಟ್ ಸೆರಗು ಹಾಕ್ಕೊತೀವೋ ಆ ಥರನೇ ನಾವಿಲ್ಲಿ ಸೆರಗನ್ನ ಹಾಕ್ಕೋಬೇಕು ನೋಡಿ. ಇದು ಸೆರಗು ಮೇಲ್ಪಾರ್ಟ್ ಫುಲ್ ಕವರ್ ಆಗಬೇಕು, ಹಾಗೆ ನಾವಿಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಇದಕ್ಕೆ ನಾವು ಬ್ಲೌಸ್ ಪೀಸು ಸಹ ಸುತ್ತಿ ಆಮೇಲೆ ನಾವಿಲ್ಲಿ ಸೆರಗನ್ನ ಹಾಕ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ನಮಗೆ ಬ್ಲೌಸ್ ಪೀಸ್ ಇಷ್ಟ ಇಲ್ಲ ಹಾಕೋಕ್ಕೆ ಅಂತ ಅನ್ನೋದಾದರೆ ಈ ಥರನೂ ನಾವು ಸೆರಗನ್ನ ಹಾಕ್ಬೋದು ಅಂತಲೇ ಹೇಳ್ಬೋದು ನೋಡಿ. ಫುಲ್ಲು ಕವರ್ ಆಗಬೇಕು, ಆ ಥರ ನಾವಿಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ನಮಗೆ ಸ್ವಲ್ಪ ಹಿಂದ್ಗಡೆ ಉಳಿದಿದ್ರೆ ಅದನ್ನು ನಾವು ಹಿಡಿದ್ಬಿಟ್ಟು ಬಟ್ಟೆ ಕ್ಲಿಪ್ನ ಹಾಕ್ಕೊಂಡ್ರೆ ಇರುತ್ತೆ. ಇಲ್ಲ ಅಂತ ಅಂದರೆ ಸೇಫ್ಟಿ ಪಿನ್ ಆದರೂ ಹಾಕೋಬೋದು. ನಿಮಗೆ ಹೆಂಗೆ ಬೇಕೋ ಹಂಗೆ ನಾವು ಇಲ್ಲಿ ಅಡ್ಜಸ್ಟ್ ಮಾಡ್ಬೋದು ನೋಡಿ. ಇಲ್ಲೊಂದು ಲೇಸು ಅಥವಾ ದಾರ ತಗೊಂಡು ನಾನಿಲ್ಲಿ ಕಟ್ತಾ ಇದ್ದೇನೆ. ಯಾಕೆ ಅಂತ ಅಂದರೆ ಇದೊಂದು ಸ್ವಲ್ಪ ಗಟ್ಟಿ ಬರಲಿ ಅಂತ ಹೇಳಿ, ಇಲ್ಲ ಅಂತ ಅಂದರೆ ಬಿದ್ದೋಗಿಬಿಡುತ್ತೆ, ಅದಕ್ಕೋಸ್ಕರ ನೋಡಿ. ಆಮೇಲೆ ನಾವಿಲ್ಲಿ ಅಮ್ಮನವರಿಗೆ ಅಲಂಕಾರನ ಮಾಡ್ತಾಯಿದ್ದೇನೆ. ನಮಗೆ ಯಾವ್ಯಾವ ಒಡವೆ ಹಾಕಬೇಕು ಅಂತ ಇರುತ್ತೋ ಅದೆಲ್ಲನೂ ನಾವಿಲ್ಲಿ ಹಾಕ್ಕೋಬೋದು ನೋಡಿ. ಹಾಕ್ಕೊತಾ ಇದ್ದೇನೆ. ಆಮೇಲೆ ನಾನಿಲ್ಲಿ ಡಾಬ್ನ ಕಟ್ತಾ ಇದ್ದೇನೆ. ಅಮ್ಮನವರಿಗೆ ನಾವು ಯೂಸ್ ಮಾಡಿರೋದನ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಅಮ್ಮನವರಿಗೋಸ್ಕರನೇ ಸಪ್ರೇಟಾಗಿ ತೆಗೆದು ಎತ್ತಿಟ್ಕೋಬೇಕು ಅಂತ ಹೇಳ್ತಾರೆ ನೋಡಿ. ಯಾವ ಥರ ಬಂದಿದೆ ಅಂತ ಹೇಳಿ. ಈ ಥರ ಕೋಲ್ ಯೂಸ್ ಮಾಡ್ದಂಗೆ ತುಂಬ ಅಂದರೆ ತುಂಬ ಈಸಿಯಾಗಿ ಸ್ಯಾರಿನ ಉಡಿಸ್ಬೋದು ಅಂತಲೇ ಹೇಳ್ಬೋದು. ಬಿಗ್ನರ್ ಸಹ ಈ ಥರ ಸ್ಯಾರಿನ ಉಡಿಸ್ಬೋದು. ಚಿಕ್ಕ ಬಿನ್ಗೆ ಆದರೆ ಇನ್ನೂ ತುಂಬ ಚೆನ್ನಾಗಿ ಕೆಳಗೆ ಪ್ಲೇಟ್ಸ್ಗಳು ಬರ್ತವೆ ಅಂತಲೇ ಹೇಳ್ಬೋದು. ನಾವಿಲ್ಲಿ ಕೆಳಗೆ ಪ್ಲೇಟ್ಸ್ಗಳನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಅಂತಲೇ ಹೇಳ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಸ್ಯಾರಿ ಉಡಿಸಿರೋದು. ಕೋಲ್ ಯೂಸ್ ಮಾಡ್ದೇ ಹೇಗೆ ಈಸಿಯಾಗಿ ಸ್ಯಾರಿ ಉಡಿಸೋದು ಅಂತ ಹೇಳಿ ನೋಡ್ಕೊಬಂದ್ವಿ ಅಲ್ವಾ. ಈ ಸ್ಯಾರಿ ಉಡಿಸೋ ವಿಧಾನ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಯಾವೆಲ್ಲ ವೀಡಿಯೋ ಹಾಕಿರ್ತೀನೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆಯೇ ಲೈಕು ಶೇರು ಕಮೆಂಟ್ ಮಾಡಿ. ಟಾಟಾ ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.